ಲಾಸ್ಟ್ ವಿಡಿಯೋದಲ್ಲಿ ನಾವು ಬುಲ್ಲಿಶ್ ಮತ್ತೆ ಬೇರಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ಸ್ ಬಗ್ಗೆ ತಿಳ್ಕೊಂಡ್ವಿ. ಈ ವಿಡಿಯೋದಲ್ಲಿ ಮತ್ತೆ ಇನ್ನೂ ಎರಡು ಮೇಜರ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಮೊದಲನೇ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಇಸ್ ಬುಲ್ಲಿಶ್ ಹರಾಮಿ. ಆಸ್ ಎ ನೇಮ್ ಸಜೆಸ್ಟ್, ಇದು ಒಂದು ಬುಲ್ಲಿಶ್ ಕ್ಯಾಂಡಲ್. ಅಂದ್ರೆ ಇದು ಡೌನ್ ಟ್ರೆಂಡ್ ಅಲ್ಲಿ ಫಾರ್ಮೇಶನ್ ಆಗುತ್ತೆ. ಅಂಡ್ ಯಾವಾಗ ಫಾರ್ಮೇಶನ್ ಆಗುತ್ತೆ, ಮಾರ್ಕೆಟ್ ಅಪ್ ಟ್ರೆಂಡ್ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದನ್ನ ಐಡೆಂಟಿಫೈ ಮಾಡೋದು ಹೇಗೆ ಅಂದ್ರೆ, ಫಸ್ಟ್ ಕ್ಯಾಂಡಲ್ ನಮಗೆ ರೆಡ್ ಆಗಿರ್ಬೇಕು, ಸೆಕೆಂಡ್ ಕ್ಯಾಂಡಲ್ ಗ್ರೀನ್ ಆಗಿರ್ಬೇಕು, ಅಂಡ್ ಸೆಕೆಂಡ್ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಒಳಗಡೆನೆ ಫಾರ್ಮೇಶನ್ ಆಗಬೇಕು. ಈ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನಾವು ಬುಲ್ಲಿಶ್ ಹರಾಮಿ ಕ್ಯಾಂಡಲ್ ಅಂತ ಕರಿತೀವಿ. ಯಾವಾಗ ಥರ್ಡ್ ಕ್ಯಾಂಡಲ್ ಫಸ್ಟ್ ಕ್ಯಾಂಡಲ್ ಮೇಲ್ಗಡೆ ಕ್ಲೋಸಿಂಗ್ ಕೊಡುತ್ತೆ, ನಾವು ಇಲ್ಲಿ ಅಪ್ ಟ್ರೆಂಡ್ಗೆ ಟ್ರೇಡ್ ನ ತಗೋಬಹುದು. ನಮ್ಮ ನೆಕ್ಸ್ಟ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಇಸ್ ಬೇರಿಶ್ ಹರಾಮಿ ಕ್ಯಾಂಡಲ್. ಇದನ್ನ ನಾವು ಬುಲ್ಲಿಶ್ ಟ್ರೆಂಡ್ ಅಲ್ಲಿ ಸ್ಪಾಟ್ ಮಾಡ್ತೀವಿ. ಯಾವಾಗ ಈ ಕ್ಯಾಂಡಲ್ ಫಾರ್ಮೇಶನ್ ಆಗುತ್ತೆ, ಮಾರ್ಕೆಟ್ ಬೇರಿಶ್ ಅಂದ್ರೆ ಕೆಳಗಡೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರನೇ ಇದನ್ನ ಬೇರಿಶ್ ಹರಾಮಿ ಕ್ಯಾಂಡಲ್ ಅಂತ ಕರಿತೀವಿ. ಇದನ್ನ ಐಡೆಂಟಿಫೈ ಮಾಡೋದು ಹೇಗೆ ಅಂದ್ರೆ, ಫಸ್ಟ್ ಕ್ಯಾಂಡಲ್ ಶುಡ್ ಬಿ ಗ್ರೀನ್, ಸೆಕೆಂಡ್ ಕ್ಯಾಂಡಲ್ ರೆಡ್ ಆಗಿರ್ಬೇಕು, ಅಂಡ್ ಅದು ಫಸ್ಟ್ ಕ್ಯಾಂಡಲ್ ಒಳಗಡೆನೆ ಫಾರ್ಮೇಶನ್ ಆಗಬೇಕು. ಯಾವಾಗ ಥರ್ಡ್ ಕ್ಯಾಂಡಲ್ ಫಸ್ಟ್ ಕ್ಯಾಂಡಲ್ ಕೆಳಗಡೆ ಕ್ಲೋಸಿಂಗ್ ಕೊಡುತ್ತೆ, ನಾವು ಇಲ್ಲಿ ಸೆಲ್ ಟ್ರೇಡ್ ನ ತಗೋಬಹುದು. ಸೊ ಇದು ಒಂದು ಬುಲ್ಲಿಶ್ ಟ್ರೆಂಡ್ ಅಲ್ಲಿ ನಾವು ಸ್ಪಾಟ್ ಮಾಡ್ತೀವಿ. ಅಂಡ್ ಯಾವಾಗ ಈ ಫಾರ್ಮೇಶನ್ ಆಗುತ್ತೆ, ಅದು ಬೇರಿಶ್ ಆಗಿ ಕನ್ವರ್ಟ್ ಆಗುತ್ತೆ. ಇದೇ ತರ ಟ್ರೇಡಿಂಗ್ ಬಗ್ಗೆ A to Z ತಿಳ್ಕೋಬೇಕು ಅಂದ್ರೆ ಈ ಪೇಜ್ ನ ಫಾಲೋ ಮಾಡಿ.